ನಿಮ್ಮ ಹೆಸರೇನಪ್ಪ? ನಮ್ಮ ಹೆಸರು ಸುಬ್ರಹ್ಮಣ್ಯ ಅಂತ. ಎಷ್ಟು ಏಜು? ನಿಮಗೆ 22. ನಿಮಗೆ ಕ್ರಾನಿಕ್ ಪ್ಯಾಂಕ್ರಿಯಾಟಿಸಿಂದ ಏನು ಪ್ರಾಬ್ಲಮ್ ಇತ್ತು? ನಮ್ಮಲ್ಲಿ ಮಿರಕಲ್ ಡ್ರಿಂಕ್ಸ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ತೊಗೊಂಡ್ಮೇಲೆ 15 ದಿನದಲ್ಲಿ ಚೇಂಜಸ್ ಆಗಿದೆ ಅಂತ ಹೇಳ್ತೀರಿ. ಹೌದು. ಮೊದಲು ಏನು ಪ್ರಾಬ್ಲಮ್ ಇತ್ತು? ಡಾಕ್ಟರ್ ಏನೇನು ಹೇಳ್ತಾರೆ ಹೇಳ್ರಿ. ಮೊದಲು ನಮ್ಗೆ ಏನು ಪ್ರಾಬ್ಲಮ್ ಇತ್ತು ಅಂತ ಯಾವ ಡಾಕ್ಟರ್ಸಿಗೂ ಗೊತ್ತಾಗಲಿಲ್ಲ. ಅವರು ಒಂದು ಜಡ್ಜ್ಮೆಂಟ್ ತಂದು ನಿಮಗೆ ಅಕ್ಯೂಟ್ ಪ್ಯಾಂಕ್ರಿಯಾಟಿಸ್ ಆಗಿದೆ ಅಂತ ಅಂದರು. ಆ್ಯಕ್ಚುಲಿ ಅಕ್ಯೂಟ್ ಪ್ಯಾಂಕ್ರಿಯಾಟಿಸ್ ಆದರೆ ಅಮೈಲಿಸ್ ಸೇರ್ಬೇಕಂತೆ, ಅಮೈಲಿಸ್ ಲೈಪೇಸ್ ಅಂತ ಇರ್ತದೆ. ಬಟ್ ನನ್ನ ಲೈಪೇಸ್ ಏರ್ತಿತ್ತು, ಅಮೈಲಿಸ್ ಏರೋದಿಲ್ಲ. ನಾನು ಸಿರ್ಸಲ್ಲಿ ತೋರಿಸಿದ್ದೇನೆ, ಮಂಗಳೂರಲ್ಲಿ ತೋರಿಸಿದ್ದೇನೆ. ಬಿಟ್ಟರೆ ಬೆಂಗಳೂರಲ್ಲಿ ಒಂದು 5-6. ಆಮೇಲೆ ಪ್ರಾಬ್ಲಮ್ ಏನಿತ್ತು? ಪ್ರಾಬ್ಲಮ್ ಏನೇನಿತ್ತು ಅಂದ್ರೆ ನನಗೆ ಇನ್ಸೋಮಿನಿಯಾ ಇತ್ತು, ನಿದ್ರೆ ಬರೋದಿಲ್ಲ ಆಗಿತ್ತು, ಸಿಕ್ಕಾಪಟ್ಟೆ ವೀಕ್ನೆಸ್ ಇತ್ತು, ನಡೆಯೋದು ಓಡಾಡ್ಲಿಕ್ಕೂ ಆಗೋದಿಲ್ಲ ಆಗಿತ್ತು. ಈ ನಾನು ಫ್ಲೂಯಿಡ್ ತಗೊಂಡು ಬರ್ತಿದ್ದೆ. ಎರಡನೇದಾಗಿ ಗ್ಯಾಸ್ಟ್ರಿಕ್, ಆಸಿಡಿಟಿ, ತಿಂದಿದ್ದು ಜೀರ್ಣ ಆಗಲ್ಲ, ಕೊಳೆತು ವಾಸನೆ ಬರ್ತಿತ್ತು ತಿಂದ ತಕ್ಷಣ. ಇನ್ನೊಂದು ಹೊಟ್ಟೆ ನೋವು, ಇಲ್ಲಿ ನೋವು ಬರ್ತದೆ, ಪ್ಯಾಂಕ್ರಿಯಾಸ್ ಇಲ್ಲಿ ಇರ್ತದೆ ಅಂತ, ಇಲ್ಲಿ ನೋವು ಬರ್ತಿತ್ತು. ಮತ್ತು ಬೆನ್ನಿಗೆ ಬರ್ತಿತ್ತು, ಸಿಕ್ಕಾಪಟ್ಟೆ ನೋವು ಬರ್ತಿತ್ತು. ಆ್ಯಕ್ಚುಲಿ ನನಗೆ ಏನಾಯಿತು ಅಂದರೆ ಯಾವ ಎಂಜೈಮ್ ಇಂಗ್ಲೀಷ್ ಮೆಡಿಸನ್ನು ತಾಗಲ್ಲ ಅನ್ನೋದು ನನಗೆ ಒಂದು ಅಚ್ಚರಿ. ಏನಕ್ಕೆ ಅಂದರೆ ಇಂಗ್ಲೀಷ್ ಮೆಡಿಸನ್ ಕೊಟ್ಟ ತಕ್ಷಣ ತಾಗ್ತದೆ ಯಾವುದಾದ್ರೂ. ಲಾಸ್ಟ್ ಡಾಕ್ಟರ್ಸ್ ಏನಂತಂದ್ರು ಅಂದರೆ ನಿಮ್ಗೆ ಏನಿಂದ ಆಗ್ತಾ ಇದೆ ಪ್ಯಾಂಕ್ರಿಯಾಟಿಸ್ ಅಂತ ನಮ್ಗೆ ಗೊತ್ತಾಗಲಿಲ್ಲ. ಅಷ್ಟು ಟೆಸ್ಟ್ ಮಾಡಿಸಿದ್ದಾರೆ, ಗ್ಲೂಕೋಸ್ ಟೆಸ್ಟ್, ನಂತರ ಕೊಲೆಸ್ಟ್ರಾಲ್ ಟೆಸ್ಟು, ಕಡೆಗೆ ಎಂಡೋಸ್ಕೋಪಿ, ಕಡೆಗೆ ಕೊಲೊನೋಸ್ಕೋಪಿ, ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡು, ಸಿಟಿ ಸ್ಕ್ಯಾನು, ನಾರ್ಮಲ್ ಸ್ಕ್ಯಾನು, ಕಡೆಗೆ ಬ್ಲಡ್ ಟೆಸ್ಟು, ನಂತರ MRCP ಅಂತ ಏನೋ ಒಂದು ಮಾಡಿಸಿದ್ದಾರೆ. ಅದು ಎಲ್ಲ ಟೆಸ್ಟ್ ಮಾಡಿಸಿದ್ರು ನಿಮ್ದು ಎಲ್ಲ ಆರ್ಗನು ಕರೆಕ್ಟ್ ಆಗಿದೆ, ನಿಮ್ದು ಏನೂ ತೊಂದರೆ ಆಗಿಲ್ಲ. ಪ್ಯಾಂಕ್ರಿಯಾಟಿಸ್ ಏನು ಅದು ಕ್ರೋನಿಕ್ಕು ಏನೂ ಆಗಿಲ್ಲ, ಕೊಳೆತು ಇಲ್ಲ, ಏನೂ ಆಗಿಲ್ಲ, ನಮ್ಗೆ ಶುಗರ್ ಏನೂ ಬಂದಿಲ್ಲ, ಎಲ್ಲ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ. ಆದರೆ ಏನಕ್ಕೆ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತಂದ್ರು. ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಏನೂ ಟ್ರೀಟ್ಮೆಂಟ್ ಇಲ್ಲ. ನೀವು ಎನ್ಸೈಮ್ಸ್ ಬಿಡುಗಡೆ ಆಗ್ತಾ ಇಲ್ಲ, ಎನ್ಸೈಮ್ ಇದ್ದಿದ್ದು ಟ್ಯಾಬ್ಲೆಟ್ ತಗೊಳ್ಳಿ. ಸೊ ಈಗ ಕ್ರಾನಿಕ್ ಪ್ಯಾಂಕ್ರಿಯಾಟಿಸ್ ಅಂತ ಇದೆ ಅಂತ ಹೇಳಿದ್ರೆ ರಿಪೋರ್ಟ್ ನೋಡಿದೆ. ಆಮೇಲೆ ಲಿವರ್ ಸೈಜ್ ಆಲ್ಸೋ ಸ್ವಲ್ಪ ಫ್ಯಾಟಿ ಲಿವರ್ ಅಂತ ಹೇಳಿದ್ರೆ ಮೊನ್ನೆ ಈಗ ನಮ್ದು ಮೆಡಿಸನ್ ನೀವು 20ನೇ ತಾರೀಕು 20th June 2023 ತಗೊಂಡ್ರಿ. ಸೊ ಯಾವ ರೀತಿ ಚೇಂಜಸ್ ಆಯ್ತು ಹೇಳಪ್ಪ? ಈ ಒಂದು ನಮಗೆ ವೆರಿ ಫ್ರಾಂಕ್ ಆಗಿ ಹೇಳಿ, ಎಷ್ಟೋ ಜನಕ್ಕೆ ಯು ವಿಲ್ ಬಿ ಲೈಕ್ ಎ ಏಂಜಲ್. ಎಷ್ಟೋ ಜನಕ್ಕೆ ಪ್ಯಾಂಕ್ರಿಯಾಟಿಸ್ ಅಂದ್ರೆ ಅರ್ಧ ಪ್ರಾಣ ಹೊಟ್ಟೋಗಿರ್ತದೆ, ಒಳ್ಳಲ್ಲಿ ಸೈನ್ಸ್ ಇಲ್ಲ ಅಂತ. ಈಗ ನಿಮ್ಗೆ ಹೆಂಗ್ ಚೇಂಜಸ್ ಆಯ್ತು ಅದ್ರ ಬಗ್ಗೆ ಹೇಳ್ರಿ. ಆಕ್ಚುಲಿ ಪ್ಯಾಂಕ್ರಿಯಾಟಿಸ್ ಅಲ್ಲಿ 3 ಟೈಪ್ ಇರ್ತದೆ ಅಂತೆ. ಒಂದು ತೀರಾ ಹೈ, ಅದಾದ್ರೆ ಏನು ಪ್ಯಾಂಕ್ರಿಯಾಸ್ ಒಡೆದು ಮಲ್ಟಿ ಆರ್ಗನ್ಸ್ ಮೇಲೆ ಬಿದ್ದು ಮಲ್ಟಿ ಆರ್ಗನ್ ಫೇಲ್ಯೂರ್ ಆಗೋದು. ಇನ್ನೊಂದು ಮೈಲ್ಡ್ ರೀತಿಯಲ್ಲಿ ಆಗೋದು, ಅಂದ್ರೆ ಪದೇ 2 ವರ್ಷಕ್ಕೊಮ್ಮೆ 5 ವರ್ಷಕ್ಕೊಮ್ಮೆ ಈ ತರ ಆಗೋದು. ಇನ್ನೊಂದು ಈ ನನ್ನ ಕೇಸ್ ಯಾವ ತರ ಅಂದ್ರೆ ಅತ್ಲಾಗ ಪೂರ್ತಿ ಹೋಗ್ಲೂ ಇಲ್ಲ, ಇತ್ಲಾಗ ಪೂರ್ತಿ ಕಡಿಮೆನೂ ಆಗಲಿಲ್ಲ, ಆ ತರ. ಅದು ಯಾವ ತರ ಅಂತಂದ್ರೆ ನಾನು ಇಲ್ಲೂವರೆಗೂ ಒಂದು 15-20 ಡಾಕ್ಟರ್ಸಿಗೆ ತೋರಿಸಿದ್ದೀನಿ, ಅವ್ರು ಯಾರಿಗೂ ಜಡ್ಜ್ಮೆಂಟೇ ಮಾಡ್ಲಿಕ್ಕೆ ಆಗಲಿಲ್ಲ. ಸೊ ಅದರಿಂದ ನಾನು 3 ವರ್ಷ ಸಫರ್ ಪಟ್ಟಿದ್ರಿಂದ ನನ್ಗೆ ಏನು ಕಾಯಿಲೆ ಆಗಿದೆ ಅಂತ ನಾನು ಬೇರೆಯವ್ರಿಗೆ ಹೇಳೋಕ್ಕೂ ಆಗ್ತಾ ಇರಲಿಲ್ಲ. ಮನೆಯವ್ರಿಗೆ ಕೇಳಿದ್ರೆ ಅದು ಎಂತ ಎನ್ಸೈಮ ಎಂತ ಆಮೇಲೆ ಏನ. ಪ್ಯಾಂಕ್ರಿಯಾಸ್ ಅಂದ್ರೆ 80 to 90% ಜನಕ್ಕೆ ಗೊತ್ತೇ ಇಲ್ಲ. ಲಿವರು, ಕಿಡ್ನಿ, ಕೆಲವೊಂದು ಆರ್ಗನ್ಸ್ ಗೊತ್ತುಂಟು. ಪ್ಯಾಂಕ್ರಿಯಾಸ್ ಅಂದ್ರೆ ಅದು ಏನು ಅಂತಾನೆ ಗೊತ್ತಿಲ್ಲ. ನನಗೂ ಅದು ಏನಾಗ್ತಾ ಇದೆ ನಂಗೆ ಹೋಪೇ ಹೋಗೋಗಿತ್ತು. ಬರೀ ಒಂದು 15 ದಿನ ಈ ಔಷಧಿ ತಗೊಳ್ಬೇಕಾದ್ರೆ ನಾನು ಯೂಟ್ಯೂಬಲ್ಲಿ ನೋಡಿದ್ದು, ಯಾರೋ ನಮ್ಗೆ ಸಲಹೆ ಕೊಟ್ಟಿದ್ದಲ್ಲ, ಇದು ಮಿರಕಲ್ ಡ್ರಿಂಕ್ಸ್ ಯೂಟ್ಯೂಬಲ್ಲಿ ನೋಡಿದ್ದು. ಯೂಟ್ಯೂಬಲ್ಲಿ ನೋಡಿ ಅದ್ರ ಬಗ್ಗೆ ತುಂಬ ವೆಬ್ಸೈಟ್ ಎಲ್ಲ ಇದೆ, ಅವ್ರದ್ದು ಅದ್ರಲ್ಲೆಲ್ಲ ಚೆಕ್ ಮಾಡಿ ಇದೊಂದು ಮಾಡೋಣ, ಇದೊಂದು ವೇದಿಕ್ ಲಿಟ್ರೇಚರ್, ನಾನು ಸ್ವಲ್ಪ ಬ್ರಾಹ್ಮಿಣ್ಸ್, ನಾನು ಅದು ಸ್ವಲ್ಪ ಗೊತ್ತಿದೆ, ಇದೊಂದು ಮಾಡೋಣ, ಒಂದು ಹೋಪ್ ಬಂತು. ಅವರು ಆ್ಯಕ್ಚುಲಿ ಅದರಲ್ಲಿ ಪ್ಯಾಂಕ್ರಿಯಾಟಿಸ್ ಆಗಿದವರು ಒಂದು 2-3 ಜನ ಗುಣಮುಖ ಆದವ್ರದ್ದು ವೆಬ್ಸೈಟ್ ಇದರಲ್ಲಿ ಯೂಟ್ಯೂಬಲ್ಲಿ ಹಾಕಿದ್ರು. ಅದು ಬಿಟ್ಟು ಅವರು ಆಯುಷ್ TV ಅಂತ ಚಾನಲಲ್ಲಿ ಏನೋ ಬರ್ತಿದ್ರು, ಅದರಲ್ಲಿ ಅವರು ಮಾತಾಡೋದು ಕೇಳಿ, ಅವರು ಹೇಳೋದು ರೀತಿ ನೋಡೇ ಇದರಲ್ಲಿ ಇವ್ರು ಹೇಳೋದ್ರಿಂದ ಏನೋ ಒಂದು ಹೋಪ್ ಇದೆ, ಅವ್ರ ಕೈಗುಣ ಅಂತ ಹೇಳ್ತೇವೆ ನಾವು. ಬರೀ ಅದೇನೋ ಇದೆ, ಇದನ್ನು ಒಮ್ಮೆ ತಗೊಂಡು ನೋಡು, ನಾ ಇಷ್ಟೆಲ್ಲ ಮಾಡಾಯ್ತು ಅಂತ ಒಮ್ಮೆ ತಗೊಂಡೆ. ಅದು ತಗೊಂಡು ಮನೆಗೆ ಹೋದಾಗ್ಲೂ ನನಗೆ ಇದಿಲ್ಲ, ಹೋಪ್ಸ್ ಇರಲಿಲ್ಲ. ಇದೆಲ್ಲ ಬರೀ ಅದರಲ್ಲಿ ಇದನ್ನ ನೋಡಿದೆ ಇಂಗ್ರೀಡಿಯೆಂಟ್ಸ್. ಅದು ನಾ ಆ್ಯಕ್ಚುಲಿ ಆಯುರ್ವೇದಿಕ್ಕು ಮಾಡಿದ್ದೆ, ಆಯುರ್ವೇದಿಕ್ಕು ಅದೇನೋ ಮಾದಿಫಲ್ ರಸಾಯನ ಏನೇನೋ ಕೊಟ್ಟಿದ್ರು. ಇದು ಏನಿಲ್ಲ, ಆಯುರ್ವೇದಕ್ಕೆ ಇರ್ಬೇಕನ, ಇದು ಹ್ಯಾಂಗ್ ಎಕ್ಸ್ಟ್ರಾ ಕೆಲಸ ಮಾಡುತ್ತೆ ಅಂತ ತಗೊಂಡೆ. ತಗೊಳ್ಬೇಕಾದ್ರೂ ಅಷ್ಟೇ ಇರಲಿಲ್ಲ. ಒಂದು 4 ದಿನದಲ್ಲಿ ಫುಲ್ ಬಾಡಿ ಚೇಂಜಸ್ ಆಗೋದು ನನಗೆ. ಒಂದು 4 ದಿನದಲ್ಲಿ ಇದು 4 ದಿನ ಬರ್ತದೆ, ಇನ್ನೊಂದು 5ನೇ ದಿನಕ್ಕೆ ಮತ್ತದೇ ಹಳೆ ಬರ್ತದೇನೋ ಅಂತ ಅಂದ್ಕೊಂಡೆ. ಆದ್ರೆ ಆಗ್ಲಿಲ್ಲ. 5 ದಿನ ಆಯ್ತು, ಆಗ್ಲಿಲ್ಲ. ನಂಗೆ ಹಾಗೆ ಆಗ್ತಿತ್ತು, 5 ದಿನಕ್ಕೆ ಒಂದ್ಸತಿ ಬ್ರೌನಿಶ್ ಮೋಷನ್ ಬರೋದು, ವೀಕ್ನೆಸ್ ಆಗೋದೆಲ್ಲ ಆಗ್ತಿತ್ತು. 5 ದಿನ ಆಯ್ತು ಆಗ್ಲಿಲ್ಲ, 10 ದಿನ ಆಯ್ತು ಆಗ್ಲಿಲ್ಲ. ಈಗ 15 ದಿನದ ಮೇಲೆ ಇದು ಕೊಟ್ಟಿದ್ರು, 15 ದಿನ, ಜಸ್ಟ್ 15 ದಿನ ತಗೊಂಡೋಗಿ ನೋಡಿ ಅಂತ. 15 ದಿನದಲ್ಲಿ ಎಷ್ಟು ಚೇಂಜಸ್ ಆಯ್ತು ಅಂತಂದ್ರೆ, ನನಗೆ ಆ್ಯಕ್ಚುಲಿ ಹುಳಿತಾಗಿ ಬರ್ತಿತ್ತು, ಅದು ಕಂಪ್ಲೀಟ್ ಕಡಿಮೆ ಆಗಿದೆ. ಇನ್ನೊಂದು ಎಸಿಡಿಟಿ, ಗ್ಯಾಸ್ಟ್ರಿಕ್ ಆಗ್ತಿತ್ತು, ಅದು ಕಂಪ್ಲೀಟ್ ಕಡಿಮೆ ಆಗಿದೆ.
3 ವರ್ಷದಿಂದ ನನ್ನ ನೆರಳು ಹಂಗೆ ಇದ್ದಿದ್ದು ನೋವು ಪೇನ್ ಬರ್ತಿತ್ತು ಇಲ್ಲಿ ಬಿಟ್ರೆ ಬ್ಯಾಕ್ ಪೇನ್ ಬರ್ತಿತ್ತು. ಅದು ಪ್ಯಾಂಕ್ರೆಟೈಟಿಸ್ ಆದ್ರೆ ಏನೋ ಬರುತ್ತಂತೆ. ಆ ಪೇನು ಒಂದು 3 ದಿನದಲ್ಲಿ ಕಡಿಮೆ ಆಗಿದೆ. 3 ವರ್ಷದಲ್ಲಿ ಇದ್ದಿದ್ದು 3 ದಿನದಲ್ಲಿ ಪೇನ್ ಇಲ್ಲ. ನಾನು ಡಯಟ್ ಮಾಡೋದ್ರಿಂದ ಆಯ್ತಾನೋ ಅಂತ ಅನ್ಕೊಂಡೆ. ಸ್ವಲ್ಪ ಜಾಸ್ತಿ ತಿಂದೆ ಆದ್ರೂ ಪೇನ್ ಇಲ್ಲ. ಒಂದು ಸ್ವಲ್ಪ ನೀರು ಕುಡಿದ್ರು ಇಲ್ಲಿ ಪೇನ್ ಬರ್ತಿತ್ತು. ಏನು ತಿನ್ಲಿಕ್ಕೆ ಆಗೋದಿಲ್ಲ ಆಗಿತ್ತು. 1 ವರ್ಷ ನಾನು ಲಿಕ್ವಿಡ್ ಅಲ್ಲೇ ಇದ್ದೆ. ಲಿಕ್ವಿಡ್ ತಿಂದ್ರು ನೋವು ಬರ್ತಿತ್ತು. ಅಂತದ್ರಲ್ಲಿ ಬರೀ 3 ದಿನದಲ್ಲಿ ಪೇನ್ ಹೋಗಿದೆ ನನಗೆ. 4-5ನೇ ದಿನಕ್ಕೆ ಸ್ವಲ್ಪ ಶಕ್ತಿ ಬಂದಿದೆ, ವೀಕ್ನೆಸ್ ಎಲ್ಲ ಕಡಿಮೆ ಆಗಿದೆ. ಮತ್ತೆ ಈ ಬ್ರೌನಿಶ್ ಟೆಸ್ಟ್ ಮೋಷನ್ ಟೆಸ್ಟಿಗೆ ಕಳಿಸ್ತಿದ್ರು, ಅದೆಲ್ಲ ಕಡಿಮೆ ಆಗಿದೆ. ಮತ್ತೆ ಇದು ಎನ್ಸೈಮ್ ಅಮೈಲಿಸ್ ಲೈಪೇಸ್ 2200 ಹೋಗ್ತಿತ್ತು. ಅಮೈಲಿಸ್ 198 ಹೋಗ್ತಿತ್ತು. ಅಮೈಲಿಸ್ ಈಗ ಮೊನ್ನೆ ಟೆಸ್ಟ್ ಮಾಡಿದ್ದೇನೆ, 64ಕ್ಕೆ ಬಂದಿದೆ. 2000 64. ಅದು ಒಂದು 15 ದಿನದಲ್ಲಿ ಆಗಿದ್ದು.